ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಸಂಪೂರ್ಣ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ತುಲಾ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ನೋಡೋಣ ಈ ವಿಡಿಯೋ. ಸ್ನೇಹಿತರೆ, ನಾವಿವಾಗ ಅಂದರೆ 2026 ಮಾರ್ಚ್ ತಿಂಗಳ ತುಲಾ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಅತ್ಯಂತ ವಿಸ್ತೃತವಾಗಿ ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಗಳ ಚಲನೆಗಳು ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರುತ್ತವೆ ಸ್ನೇಹಿತರೆ. ವಿಶೇಷವಾಗಿ ಈ 2026 ಮಾರ್ಚ್ ತಿಂಗಳು ತುಲಾ ರಾಶಿಯವರಿಗೆ ಒಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸಂಯೋಜನೆ ಸಾಮಾನ್ಯವಾದುದಲ್ಲ. ಈ ಮಾಸದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ, ಉದ್ಯೋಗದಲ್ಲಿ ಬದಲಾವಣೆಗಳಾಗಬಹುದು, ವ್ಯಾಪಾರಸ್ಥರಿಗೆ ಲಾಭವಿದೆಯೇ, ವಿದ್ಯಾರ್ಥಿಗಳ ಭವಿಷ್ಯವೇನು ಹಾಗೂ ನಿಮ್ಮ ಪ್ರೇಮ ಜೀವನ ಮತ್ತು ಆರೋಗ್ಯದ ಸ್ಥಿತಿಗಳೇನು ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ತಿಂಗಳ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ. ಬನ್ನಿ ಹಿಂದಿನ ವಿಶ್ಲೇಷಣೆಯನ್ನು ಆರಂಭಿಸೋಣ. ಯಾವುದೇ ಒಂದು ರಾಶಿಯ ಭವಿಷ್ಯವನ್ನು ನಿಖರವಾಗಿ ಹೇಳಬೇಕು ಅಂದರೆ ಮೊದಲು 6 ತಿಂಗಳ ಗ್ರಹಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾರ್ಚ್ 2026 ಮಾಸದ ಆರಂಭದಲ್ಲಿಯೇ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ಪಂಚಮ ಭಾವದಲ್ಲಿ ಒಂದು ಅದ್ಭುತವಾದ ಪಂಚಗ್ರಹ ಕೂಟ ನಿರ್ಮಾಣವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ, ಕುಜ ಮತ್ತು ರಾಹು ಈ 5 ಗ್ರಹಗಳು ಒಂದೇ ಮನೆಯಲ್ಲಿ ಸೇರುತ್ತಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ಮನೆ ಎಂದರೆ ಬುದ್ಧಿ, ಜ್ಞಾನ, ಪ್ರೇಮ ಮತ್ತು ಪೂರ್ವ ಪುಣ್ಯದ ಸ್ಥಾನ. ಈ ಮನೆಯಲ್ಲಿ ಇಷ್ಟೊಂದು ಗ್ರಹಗಳ ಸಮಾಗಮನ ನಿಮ್ಮ ಜೀವನದಲ್ಲಿ ಹಲವು ಅನಿರೀಕ್ಷಿತ ನಿಲುವುಗಳನ್ನು ತರಲಿದೆ. ಇದರ ಜೊತೆಗೆ ಕರ್ಮಕಾರಕ ಶನಿಯು ಈ ತಿಂಗಳಿಡೀ ನಿಮ್ಮ 6ನೇ ಮನೆಯಾದ ಷಷ್ಠಮ ಸ್ಥಾನದಲ್ಲಿ ಕುಳಿತಿರುತ್ತಾನೆ. 6ನೇ ಮನೆ ಎಂದರೆ ರೋಗ ಮತ್ತೆ ಲುಕ್ಸಾನ್ ಆಗುವ ಅಂದರೆ ಶನಿ ಇಲ್ಲಿರುವುದು ಬಹಳ ಶುಭ ಫಲಗಳನ್ನು ನೀಡುತ್ತದೆ. ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾನೆ. ಇನ್ನು ದೇವಗುರು ಬೃಹಸ್ಪತಿಯು ಮಾರ್ಚ್ 11ರವರೆಗೆ ವಕ್ರಗತಿಯಲ್ಲಿದ್ದು ಅನಂತರ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ನೇರ ಚಲನೆಯನ್ನು ಆರಂಭಿಸುತ್ತಾನೆ. ಇದಲ್ಲದೆ ಕೇತು ಗ್ರಹವು ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಸಂಪೂರ್ಣವಾಗಿ ನೆಲೆಸಿದ. ಈ ಎಲ್ಲ ಗ್ರಹಗಳ ಸ್ಥಾನ ಪಲ್ಲಟಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಮ್ಯಾಜಿಕ್ ಮಾಡಲಿದೆ ಎಂಬುದನ್ನು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಎಲ್ಲರೂ ಕಾಯುತ್ತಿರುವ ವಿಚಾರ ಆರ್ಥಿಕ ಸ್ಥಿತಿ. ತುಲಾ ರಾಶಿಯವರೇ, ಈ ಮಾಸ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಕ್ಷರಶಃ ಕುಬೇರ ಯೋಗವನ್ನು ತಂದುಕೊಡಲಿದೆ. ಹೌದು, ನೀವು ಊಹಿಸದ ಮಟ್ಟಿಗೆ ಧನ ಲಾಭವಾಗುವ ಬಲವಾದ ಯೋಗಗಳಿವೆ. ಇದಕ್ಕೆ ಪ್ರಮುಖ ಕಾರಣ ಲಾಭ ಸ್ಥಾನದಲ್ಲಿ ಕುಳಿತಿರುವ ಕೇತು ಮತ್ತು ಪಂಚಮ ಸ್ಥಾನದಲ್ಲಿರುವ ಪಂಚಗ್ರಹಗಳ ಸಂಯೋಜನೆ. ಮನೆಯ ಮೇಲೆ ಅನೇಕ ಗ್ರಹಗಳ ದೃಷ್ಟಿ ಬೀಳುತ್ತಿರುವುದರಿಂದ ಈ ತಿಂಗಳು ನಿಮಗೆ ಕೇವಲ ಒಂದೇ ಮೂಲದಿಂದ ಆದಾಯ ಬರುವುದಿಲ್ಲ, ಬದಲಾಗಿ 10 ಹಲವು ಮೂಲಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಅರಿವು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಗುತ್ತದೆ. ಮತ್ತೊಂದು ಕಡೆ 6ನೇ ಮನೆಯಲ್ಲಿರುವ ಶನಿಯು ನಿಮ್ಮ 12ನೇ ಮನೆಯಾದ ವ್ಯಯಸ್ಥಾನದ ಮೇಲೆ ದೃಷ್ಟಿ ನೆಟ್ಟಿರುವುದರಿಂದ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತದೆ. ಅಂದರೆ ಒಂದೆಡೆ ಆದಾಯ ಹೆಚ್ಚಾಗುತ್ತಿದ್ದರೆ ಇನ್ನೊಂದೆಡೆ ಖರ್ಚುಗಳು ಪಾತಾಳಕ್ಕೆ ಕುಸಿಯುತ್ತವೆ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ನಿಶ್ಚಿತ. ಇದೇ ಸಮಯದಲ್ಲಿ ದ್ವಿತೀಯಾಧಿಪತಿಯಾದ ಮಂಗಳನು 5ನೇ ಮನೆಯಲ್ಲಿದ್ದು ಲಾಭ ಸ್ಥಾನವನ್ನು ನೋಡುತ್ತಿದ್ದಾನೆ. ಇದರ ಅರ್ಥ ನೀವು ಈ ತಿಂಗಳು ಮಾಡುವ ಯಾವುದೇ ಹೂಡಿಕೆಗಳು, ಅದು ಶೇರ್ ಮಾರುಕಟ್ಟೆ ಆಗಿರಬಹುದು, ಮ್ಯೂಚುವಲ್ ಫಂಡ್ ಆಗಿರಬಹುದು ಅಥವಾ ಚಿನ್ನದ ಮೇಲಿನ ಹೂಡಿಕೆ ಆಗಿರಬಹುದು, ಭವಿಷ್ಯದಲ್ಲಿ ನಿಮಗೆ ಬೃಹತ್ ಲಾಭವನ್ನು ತಂದುಕೊಡಲಿದೆ. ಆದರೆ ನೆನಪಿರಲಿ, ಹಣ ಬರುತ್ತಿದೆ ಎಂದು ಮನಬಂದಂತೆ ಖರ್ಚು ಮಾಡದೆ ಸರಿಯಾದ ಆರ್ಥಿಕ ತಜ್ಞರ ಸಲಹೆ ಪಡೆದು ಸೂಕ್ತ ಯೋಜನೆಯೊಂದಿಗೆ ಹೂಡಿಕೆ ಮಾಡುವುದನ್ನು ಕಲಿಯಿರಿ. ನಿಮ್ಮ ಈ ಪ್ಲಾನಿಂಗ್ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುತ್ತದೆ. ಇನ್ನು ಉದ್ಯೋಗಸ್ಥರ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳನ್ನು ತರಲಿದೆ. ಯಾರಿಗೆ ತಾವು ಮಾಡುತ್ತಿರುವ ಕೆಲಸ ತೃಪ್ತಿ ಇಲ್ಲವೋ, ಯಾರು ಹೊಸ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಹುಡುಕಾಡುತ್ತಿದ್ದಾರೋ ಅವರಿಗೆ ಈ ತಿಂಗಳು ಶುಭ ಸುದ್ದಿಯನ್ನು ತರಲಿದೆ. 5ನೇ ಮನೆಯಲ್ಲಿರುವ ಗ್ರಹಗಳ ಸಂಯೋಜನೆ ಮತ್ತು 11ನೇ ತಾರೀಕಿನ ನಂತರ ಗುರುವಿನ ನೇರ ಚಲನೆಯು ನಿಮ್ಮ ವೃತ್ತಿ ಜೀವನದ ಹಾದಿಯನ್ನು ಸುಗಮಗೊಳಿಸುತ್ತದೆ.
ನೀವು ಅಂದುಕೊಂಡ ಕಂಪನಿಯಲ್ಲಿ ನೀವು ಕೇಳಿದ ಸಂಬಳಕ್ಕೆ ಉದ್ಯೋಗ ದೊರೆಯುವ ಅದೃಷ್ಟವಿದೆ. ವಿಶೇಷವಾಗಿ IT-BT ಕಂಪನಿಗಳಲ್ಲಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ವೃತ್ತಿಪರರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ. ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು ಅಥವಾ ಆನ್ಲೈನ್ ಅವಕಾಶಗಳು ಕೂಡ ಒಲಿದು ಬರಬಹುದು. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮ ಇಚ್ಛೆಯ ಸ್ಥಳಕ್ಕೆ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಪಡೆಯಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ, ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿರುದ್ಯೋಗಿಗಳಂತೂ ಈ ಮಾಸ ಒಂದು ವರದಾನ. ನಿಮ್ಮ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಿ. ಖಂಡಿತವಾಗಿಯೂ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಮಾಸದ ದ್ವಿತೀಯಾರ್ಧದಲ್ಲಿ ಎಂದರೆ 25ನೇ ತಾರೀಕಿನ ನಂತರ ಶುಕ್ರನು ಸಪ್ತಮ ಸ್ಥಾನಕ್ಕೆ ಪ್ರವೇಶಿಸಿದಾಗ ಆಫೀಸ್ನಲ್ಲಿ ನಿಮ್ಮ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತದೆ. ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಕೂಡ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಲಾಭದ ಸುರಿಮಳೆಯೇ ಆಗಲಿದೆ. ನೀವು ಏನೇ ವ್ಯಾಪಾರ ಮಾಡುತ್ತಿದ್ದರೂ ಅದರಲ್ಲಿ ಕಣ್ಣಿಗೆ ಕಾಣುವ ಅದ್ಭುತ ಬೆಳವಣಿಗೆಗಳನ್ನು ಕಾಣಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಬಹಳ ವಿಶೇಷವಾಗಿರುತ್ತದೆ. ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆದರೆ ನೀವು ಗಮನಿಸಬೇಕಾದ ಸೂಕ್ಷ್ಮ ವಿಚಾರವಿದೆ. ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಹೊಸ ನಿರ್ಧಾರಗಳು ಅಥವಾ ಭವಿಷ್ಯದ ಯೋಜನೆಗಳನ್ನು ನಿಮ್ಮ ಪಾಲುದಾರರೊಂದಿಗೆ ಮುಕ್ತವಾಗಿ ಚರ್ಚಿಸಿ. ಯಾವುದೇ ವಿಷಯವನ್ನು ಮುಚ್ಚಿಡಬೇಡಿ. ಪಾರದರ್ಶಕತೆ ಅಥವಾ ಕ್ಲಾರಿಟಿ ಇದ್ದಷ್ಟು ನಿಮ್ಮ ವ್ಯಾಪಾರ ಲಾಭದತ್ತ ಸಾಗುತ್ತದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಈ ತಿಂಗಳು ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದ್ದು ಆರ್ಥಿಕವಾಗಿ ಉತ್ತಮ ಲಾಭವನ್ನು ಗಳಿಸುವಿರಿ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಅಗತ್ಯವಿದೆ. ಏಕೆಂದರೆ ನಿಮ್ಮ ವಿದ್ಯಾ ಸ್ಥಾನವಾದ 5ನೇ ಮನೆಯಲ್ಲಿ ಹಲವು ಗ್ರಹಗಳ ಗೊಂದಲಮಯ ಸಂಯೋಜನೆ ಇದೆ. ಜೊತೆಗೆ ಅಲ್ಲಿ ರಾಹು ಕೂಡ ಇದ್ದಾನೆ. ರಾಹು ಎಂದರೆ ಭ್ರಮೆ, ಡಿಸ್ಟ್ರಾಕ್ಷನ್. ಆದ್ದರಿಂದ ಈ ತಿಂಗಳು ನಿಮ್ಮ ಗಮನ ಓದಿನಿಂದ ವಿಚಲಿತಗೊಳ್ಳುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ, ಅನಾವಶ್ಯಕ ಸ್ನೇಹಿತರ ಸಹವಾಸ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಬಹುದು. ಪುಸ್ತಕ ಹಿಡಿದು ಕುಳಿತರೂ ಮನಸ್ಸು ಎಲ್ಲೆಲ್ಲೋ ಅಲೆಯುತ್ತಿರುತ್ತದೆ. ಹಾಗಾಗಿ ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಅತಿ ದೊಡ್ಡ ಸವಾಲು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ಇತರರಿಗಿಂತ 10 ಪಟ್ಟು ಹೆಚ್ಚು ಶ್ರಮ ಹಾಕಲೇಬೇಕಾಗುತ್ತದೆ. ಆದರೆ 11ನೇ ತಾರೀಕಿನ ನಂತರ ಭಾಗ್ಯಸ್ಥಾನದಲ್ಲಿರುವ ಗುರುವಿನ ಶುಭ ದೃಷ್ಟಿ ಬೀಳುವುದರಿಂದ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತವೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸರಸ್ವತಿ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ತುಲಾ ರಾಶಿಯವರ ಲವ್ ಲೈಫ್ ಅಥವಾ ಪ್ರೇಮ ಜೀವನದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ರೋಲರ್ ಕೋಸ್ಟರ್ ತರಹ ಇರುತ್ತದೆ. ಅಂದರೆ ಒಮ್ಮೆ ಅತಿಯಾದ ಸಂತೋಷ, ಮತ್ತೊಮ್ಮೆ ಅದೇ ಗೊಂದಲ. ಪಂಚಮ ಸ್ಥಾನವು ಪ್ರೇಮ ಸಂಬಂಧಗಳನ್ನು ಸೂಚಿಸುತ್ತದೆ. ಅಲ್ಲಿ ಶುಕ್ರ ಮತ್ತು ರಾಹುವಿನ ಜೊತೆ ಇರುವಿಕೆ ನಿಮ್ಮಲ್ಲಿ ಪ್ರೇರಣದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಬಹಳ ಆಪ್ತವಾದ ಕ್ಷಣಗಳನ್ನು ಕಳೆಯುತ್ತೀರಿ. ಆದರೆ ಇಲ್ಲಿ ರಾಹುವಿನ ಪ್ರಭಾವವಿರುವುದರಿಂದ ನಿಮ್ಮ ಮನಸ್ಸು ಬೇರೊಬ್ಬರ ಕಡೆಗೂ ಆಕರ್ಷಿತವಾಗುವ ಅಪಾಯವಿದೆ. ನಿಮ್ಮ ಪ್ರಸ್ತುತ ಸಂಬಂಧ ಚೆನ್ನಾಗಿದ್ದರೂ ಅನ್ಯ ವ್ಯಕ್ತಿಗಳ ಮೇಲಿನ ವ್ಯಾಮೋಹ ನಿಮ್ಮ ಬದುಕಿನಲ್ಲಿ ಚಂಡಮಾರುತವನ್ನು ಎಬ್ಬಿಸಬಹುದು. ಒಂದೇ ಸಮಯದಲ್ಲಿ ಇಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವ ಆಲೋಚನೆ ಬಂದರೆ ಅದನ್ನು ತಕ್ಷಣ ಕೈಬಿಡಿ. ಇಲ್ಲದಿದ್ದರೆ ನಿಮ್ಮ ನಿಜವಾದ ಪ್ರೀತಿಯನ್ನು ನೀವು ಕಳೆದುಕೊಳ್ಳಬೇಕಾಗುತ್ತದೆ. ಶನಿಯು 6ನೇ ಮನೆಯಲ್ಲಿರುವುದರಿಂದ ಪ್ರೇಮ ಸಂಬಂಧದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಿರಬೇಕು. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಅವರ ಮೇಲೆ ನಂಬಿಕೆ ಇಡಿ. ಎಷ್ಟೇ ಆಕರ್ಷಣೆಗಳು ಎದುರಾದರೂ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳಬೇಡಿ. ಹೀಗಿದ್ದಾಗ ಮಾತ್ರ ನಿಮ್ಮ ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಕುಟುಂಬ ಜೀವನದ ದೃಷ್ಟಿಯಿಂದ ಈ ಮಾಸ ಸಾಧಾರಣವಾಗಿ ಉತ್ತಮವಾಗಿರುತ್ತದೆ. ಶನಿಯ ದೃಷ್ಟಿಯು ನಿಮ್ಮ ಚತುರ್ಥ ಭಾವದ ಮೇಲೆ ಬೀಳುತ್ತಿರುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಆದರೆ ಮನೆಯ ಹಿರಿಯರ ಮಧ್ಯಸ್ಥಿಕೆಯಿಂದ, ಗುರುವಿನ ಅನುಗ್ರಹದಿಂದ ಅದೆಲ್ಲವೂ ಬಗೆಹರಿಯುತ್ತದೆ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ವಿಶೇಷವಾಗಿ ಕಾಳಜಿಯನ್ನು ವಹಿಸಲೇಬೇಕು. ಅವರಿಗೆ ವಯಸ್ಸಾಗಿದ್ದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆಸ್ತಿ ಪಾಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ವ್ಯಾಜ್ಯಗಳಿದ್ದರೆ ಈ ತಿಂಗಳು ಅವುಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅಂತಹ ಸಂದರ್ಭಗಳಲ್ಲಿ ಕೋಪವನ್ನು ಬದಿಗಿಟ್ಟು ತಾಳ್ಮೆಯಿಂದ ವರ್ತಿಸಿ. ಸ್ನೇಹಿತರೆ, ಈ ತಿಂಗಳು ಪ್ರಭಾವಶಾಲಿ ಪರಿಹಾರಗಳನ್ನು ನೋಡೋಣ. ನಿಮ್ಮ ದಿನನಿತ್ಯದ ಬಿಡುವಿಲ್ಲದ ಜೀವನದಲ್ಲಿ ಇವುಗಳನ್ನು ನಿಮಗೆ ಸಾಧ್ಯವಾಗುವ ಯಾವುದಾದರೂ ಒಂದೆರಡು ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ.
ಪ್ರತಿ ಬುಧವಾರದಂದು ತಪ್ಪದೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಓದಲು ಬಾರದಿದ್ದರೆ ಬೆಳಗ್ಗೆ ಮನೆಯಲ್ಲಿ ಅದನ್ನು ಮೊಬೈಲಲ್ಲಾದರೂ ಹಾಕಿ ಆಲಿಸಿ. ಗೋಮಾತೆಗೆ ಬುಧವಾರದಂದು ಬಾಳೆಹಣ್ಣು ಅಂದರೆ ಹಸುವಿಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ. ಇದು ಬುಧ ಮತ್ತು ಶುಕ್ರ ದೋಷಗಳನ್ನು ನಿವಾರಿಸುತ್ತದೆ ಸ್ನೇಹಿತರೆ. ಶುಕ್ರವಾರದಂದು ಮಹಿಳೆಯರು ಅಥವಾ ಪುರುಷರು ಶುಚಿಭೂತರಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ನೆಮ್ಮದಿ ನೆಲೆಸುತ್ತದೆ. ಮನೆಯಲ್ಲಿ ಶ್ರೀಯಂತ್ರವಿದ್ದರೆ ಅದಕ್ಕೆ ಕುಂಕುಮಾರ್ಚನೆ ಮಾಡಿ ಶನಿವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಂದರಕಾಂಡ ಪಾರಾಯಣ ಮಾಡಿ. ಸಾಧ್ಯವಾದರೆ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ವಿತರಿಸಿ. ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತದೆ. ಮೂಕ ಪ್ರಾಣಿಗಳಾಗಿದ್ದ ಬೀದಿ ನಾಯಿಗಳಿಗೆ, ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡುವ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಅನ್ನದಾನಕ್ಕಿಂತ ಮಿಗಿಲಾದ ದಾನ ಇನ್ನೊಂದಿಲ್ಲ. ಈ ಸಣ್ಣ ಪುಟ್ಟ ಕಾರ್ಯಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುತ್ತ ಒಂದು ರಕ್ಷಾ ಕವಚವಾಗಿ ನಿಲ್ಲುತ್ತದೆ ಸ್ನೇಹಿತರೆ. ಜ್ಯೋತಿಷ್ಯ ಎಂಬುದು ಒಂದು ಮಾರ್ಗದರ್ಶಕ. ಬೆಳಕು ಮಾತ್ರ ನಿಮ್ಮ ಶ್ರಮ, ನಂಬಿಕೆ ಮತ್ತು ಸತ್ಯ ಕರ್ಮಗಳ ಮೇಲೆ ನಿಮ್ಮ ಭವಿಷ್ಯ ಉಜ್ವಲಗೊಳಿಸುತ್ತದೆ. ನಿಮ್ಮೆಲ್ಲರಿಗೂ ಆ ಭಗವಂತನು ಆಯುಷು, ಆರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ ಎಂದು ಆಶಿಸುತ್ತೇನೆ. ನಾನು ಕೂಡ ದೇವರಲ್ಲಿ ಬೇಡುತ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಅಂದರೆ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೀಗೆ ಪ್ರತಿದಿನ ನಿಖರ ಜ್ಯೋತಿಷ್ಯ ಮಾಹಿತಿಗಾಗಿ ಮತ್ತು ಭವಿಷ್ಯದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.